ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದೂತ್ಯದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ಅಪಮಾನಿತನಾದ. ಕದ್ದ ಕಳ್ಳನಂತೆ ಕಾಡಿನಿಂದ ಕಾಡಿಗೆ ಅಲದದ್ದೂ ಆಯಿತು. ಇನ್ನೇನು ನನ್ನ ಕಷ್ಟದ ದಿನಗಳೆಲ್ಲ ಮುಗಿದು ಎಂದರೆ ಹೆಚ್ಚಿಗೂ ಅಪಮಾನ. ಪರಮಾತ್ಮ, ಈ ದ್ರೌಪದಿ ಹಣೆಯಲ್ಲಿ ಇನ್ನೇನು ಬರೆದಿರುವೆ ತಂದೆ, ಇನ್ನೇನು ಬರೆದಿರುವೆ? ಇವಳೇಗೆ ಇಷ್ಟೊಂದು ಚಿಂತಾಮಗ್ನಳಾಗಿರೋಳಲ್ಲ? ಪ್ರಿಯತಮೇ, ಏನಾಯ್ತು? ನಿಷ್ಕಾರಣವಾಗಿ ಅಳುತ್ತಿರುವಲ್ಲ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತೇನೆ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ಯಾರಾದರೂ ನಿಮ್ಮನ್ನು ಅಪಮಾನಿಸಿದರೆ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಮತ್ತೊಬ್ಬರನ್ನು ಆಶ್ರಯಿಸಲೇಬೇಕು. ಪರಮಾತ್ಮ, ಇಂಥ ಪರಾಜಿನ ಶ್ರೀರಾತಿಯನ್ನು ಅದೇಕೆ ಸೃಷ್ಟಿ ಮಾಡಿದೆ ತಂದೆ? ಅದೇಕೆ ಸೃಷ್ಟಿ ಮಾಡಿದೆ? ದೇವಿ, ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆಯಲ್ಲವೇ? ಋಷಿಗಳು ಪತ್ನಿಯನ್ನು ದೋತ್ಯದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು 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 ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂಥ ಪತಿಗಳನ್ನ.
ಹಾಗಾದ್ರೆ ಹೇಳುತ್ತೇನೆ ಕೇಳಿ. ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, "ಏನು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ದೂತನನ್ನು ಕಳಿಸಿದ್ದಾರೆ. ಇನ್ನೇನು ಸಂಧಿ ಆಗುವುದು, ಆಗಲಾದ್ರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆಯಾ ಎಂದು ಕೇಳಿದನು. ಏನು ದುರ್ಯೋಧನ ಪತ್ನಿ ಭಾನುಮತಿಯು ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನ? ಯಾರು ಮತ್ತಿನ್ಯಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಅದಿರಲಿ, ಅರ್ಜುನ ದ್ವಾರಕೆ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ಸಂದೇಹ ಪಟ್ಟೆ. ಅದಿರಲಿ, ಆ ದುರ್ಯೋಧನ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ತಿಳಿಸಲೇಬೇಕೆ? ಹಾ, ಪ್ರಾಣೇಶ್ವರ, ಸಮಯವಿದೆ. ಸಾಕು ಸಾಕು ತೆಗಿರ್ಲ ಎಲ್ಲರೂ. ಶೃಂಗಾರಕ್ಕೆ ಭೀಮ. ಪ್ರಾಣೇಶ್ವರ ದೇವಿ, ಹೀಗೆ ಬನ್ನಿ. ಚೆಲ್ಲುತ್ತ ಸೀರುವೆ ಪ್ರಾಣೇಶ್ವರ. ದೇವಿ ದ್ರೌಪದಿ, ಪ್ರಾಣಕಾಂತ. ದೇವಿ, ಆಗ ಹೇಳ ದೇವಿ. ಆಗ ಯಾವಾಗ? ಆ ಕೌರವ ಶಿರವನ್ನು ಈ ಧರೆಗೊಳಿಸಿದಾಗ ನೀವು ಬಂದು ನನ್ನನ್ನು ಸೇರುವಿರಿ ತಾನೆ? ಹಾ, ಚೆಲ್ಲುತ್ತ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲ ಎಂದು. ಮೊದಲು ನನ್ನ ಶಪಥವನ್ನು ನೆರವೇರಿಸಿ ಆಮೇಲೆ ಬಂದು ಅಲ್ಲಿ
ಶಪಥವನ್ನು ಮರೆಯುವೆನೇ ಅಭಯ ಪರಿಭವವ ಮರೆತಿದ್ದೇನೆ ಕೈದ ಶಪಥವನ್ನು ಮರೆಯುವೆನೆ ಬಾಪು ಬಹಳ ಚಮತ್ಕಾರವಾದ ಉತ್ತರನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆ. ನೆನಪಿದೆಯೇ? ಇನ್ನೊಂದು ದಿನ ಈ ನನ್ನ ಬೆಚ್ಚದ ಬಿರುಗುವುದನ್ನು ನೋಡಿ ಕುರುಕುಲಾಂತಕ ಕಾಲ ರಾತ್ರಿ ಎಂದು ಹೇಳಿದ್ದು ನೆನಪಿದೆ ತಾನೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಬಯಸುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯಂತ ಹೇಳಿಯಲ್ಲ ಈ ಭೀಮಸೇನನು. ಹೇಳುವುದಷ್ಟೇ ಅಲ್ಲ, ಮಾಡಿದಂತೆ ನಡೆದುಕೊಳ್ಳಬೇಕೆನ್ನುವುದೇ ನನ್ನ ಆಸೆ. ಆದ್ರೆ ಏನ್ ಮಾಡುವುದು? ಎಷ್ಟೇ ಆದ್ರೂ ತಾವು ಅಣ್ಣನ ಆಜ್ಞಾಧಾರಕರಲ್ಲವೇ? ನಾನು ಯುದ್ಧವನ್ನು ಬಲು ಆದ್ರಿಂದ ನಿಲ್ಲಿಸುತ್ತೇನೆ. ಧರ್ಮ ಪ್ರಾಣ ಎದುರಿಸಲು ಆ ದುರ್ಯೋಧನ ಅಂತ ಪ್ರಾಣವನ್ನು ಶಮಿಸಲು. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ, ಆಗಲೇ ಭೀಮಸೇನನ್ನು ಕೇಳಿದ ಸಿಂಹನಂತೆ ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೇಳಿದ ಸಿಂಹನಂತೆ ವಿಷಮಿಸಿರುವುದು. ಅವರನ್ನು ಸಮಾಧಾನ ಪಡಿಸಲು ಇನ್ನೊಬ್ಬರ ಮತ್ತಾರು ಶಕ್ತರಲ್ಲ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ,
ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸ ಎನಿಸುವುದು. ಭೀಮಸೇನ, ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಏಕೆ ಈ ನನ್ನ ಬೆಚ್ಚಿದ ಬಿರುಗುವುದಲು ನಿಮ್ಮಗಳ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಿಲ್ಲವೇನು? ಅಗ್ರಜ, ಸರಿಯಾಗಿ ಬಂದಿರಿ. ನನಗ್ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದು ತಿಳಿದಿದ್ದೆ. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನ ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಡೆಗೆ ಭಾವಿಸುವೆನು. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನೆಂದೂ ಅಪೇಕ್ಷಿಸುವುದಿಲ್ಲ. ನಾನು ಗುರುಕುಲವನ್ನು ಸಂಪೂರ್ಣವಾಗಿ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾವನೆ ತೊಡೆಯಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಿಲ್ಲುವೆನು. ನಿಲ್ಲು ಭೀಮಸೇನ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಿನಗಿಂತ ಹಿರಿಯವನು. ಅವನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮವನ್ನೇ ಬರುವುದು ನಿಮಗೆ ಉಚಿತವೆನಿಸುವುದಿಲ್ಲವೇನು? ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ದುಃಖ ಪಡಬೇಕಾಗುವುದು. ರಾಜೇಂದ್ರ, ದಾಮ್ಯರನ್ನು ಕಳಿಸಿ ಅಪಮಾನಕ್ಕೆ ಗುರಿ ಮಾಡಿದೆ. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಕಳಿಸಿ ಅಪಮಾನಕ್ಕೆ ಗುರಿ ಮಾಡುವರಿಲ್ಲ ಎಂಬುದೇ ನನ್ನ ಚಿಂತೆ ಇದೆ.
ಏನಿ ಕೋಲಾಹಲ? ನನ್ನಿಲ್ಲ ಅವರ ಇಚ್ಛೆ ಅಂತೆ ಅವರು ಮಾಡಲಿ. ನನಗೆ ತೋಚಿದ್ದನ್ನು ಯದುಪತಿ ಇತ್ತಲೇ ಬರುತ್ತಿರುವನು. ಅವನಿಂದ ಸಮಾಚಾರವನ್ನು ತಿಳಿದು ನಂತರ ತಮ್ಮಿಷ್ಟದಂತೆ ಮಾಡುವಿರಂತೆ. ವಾಸುದೇವ, ಪಾಂಡವರ ಪ್ರಾಣಗಳನ್ನು ಸ್ವೀಕರಿಸಿ. ಭಕ್ತರ ಪೊರೆವಾ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವಾ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವಾ ಮುಕ್ತಿಯ ಕೊಡುವ ಮುರಹರಿಯೇ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ನಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ. ಅಂಜಳ ದಳನಾಕ್ಷ ನನ ಮೋಹನ, ಕಾರುಣ್ಯ ಗುಣಶೀಲ ನವಚೇತನ. ಕಂಜಳ ದಳನಾಕ್ಷ ನನ ಮೋಹನ, ಕಾರುಣ್ಯ ಗುಣಶೀಲ ನವಚೇತನ. ಕಂಜಳ ದಳನಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಚೇತನ. ಕಂಜಳ ದಳನಾಕ್ಷ ಮನಮೋಹನ, ಕಾರುಣ್ಯ ಗುಣಶೀಲ ನವಚೇತನ, ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ ಮಾಧವ ಮಾಧವ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಜಯಶಾಲಿಯಾಗೂ ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂತ್ ಭೀಷ್ಮಾದಿಗಳು ನನ್ನ ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ನನ್ನನ್ನು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧಿ ವಿಚಾರವು ಹೇಯಿತಷ್ಟೇ ನಡೆಯಿತು. ನನ್ನಿಲ್ಲಿಂದಿರಲು ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಅವರಿಗೆ ಮಾಡಲಿ. ನನಗೆ ತೋಚಿದ್ದನ್ನು ಸ್ವಲ್ಪ ತಾಳಿ ಪ್ರಾಣೇಶ್ವರ, ನಮ್ಮಣ್ಣನ ಮಾತಾದರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದವರೆಗೆ ನನ್ನ ತಾಳ್ಮೆ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಾರು ಕುಣಿಬದೆ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಜೆ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಅಜ್ಞಾತ ವಾಸನೆಯಲ್ಲಿ
ನಮ್ಮೆಲ್ಲರಿಗೂ ಬೆಳೆತೊಳೆದು ಗಮನಿಸುತ್ತಿರುವ ಈ ಪಾಂಡುಪುತ್ರರ ಮೇಲೆ ನಿನಗೆ ಏಕೆ ಇಷ್ಟೊಂದು ಆಕ್ರೋಶ? ಭೀಮ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಇದು ನಿನಗೆ ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ಈ ಸ್ವಾಭಿಮಾನ ಶೂನ್ಯ ಸಂಧಾನದೊಳಗೆ ಈ ಭೀಮಸೇನೆಗೆ ಎಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವೂ ಇರುವುದು. ಕೃಷ್ಣ, ಮುಂದೆ ಏನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರೇ. ದುರ್ಯೋಧನ ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದು ನಿಶ್ಚಯಿಸುತ್ತಿದ್ದ ಸಾಧಿಸಿದೆ, ಚೆನ್ನಾಗಿ ಸಾಧಿಸಿದೆ. ಸಹೋದರರೇ, ನಿಮ್ಮ ಪೌರುಷ ವರ್ತನೆ ಪುರಸ್ಕಾರವು ನೀವು ಪುಂಜಿಸಿದೆ. ಈ ಭೀಮಸೇನನ್ನು ಯಾವ ಭಾಗವನ್ನು ಅಪೇಕ್ಷಿಸಿಲ್ಲ. ಯಾಕೆ ಸೇನೆ ನೀನು ನಿಜವಾಗಿ ವಿಡಂಬಾಪತಿಯೇ ಸರಿ. ಇಷ್ಟು ಕೋಪವಿಲ್ಲದಿದ್ದರೆ ಆ ರಕ್ಕಸಿನ ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು, ಒಪ್ಪಲಾರದು. ವಿಚಾರವೂ ಹೊಂದಿರುವುದು. ಆ ದುರ್ಯೋಧನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ಹೇಳಿದೆ ಕೃಷ್ಣ? ಮತ್ತೊಮ್ಮೆ ಹೇಳು. ಒಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ. ದುರ್ಯೋಧನ ಸಂದೇಶ. ಹಾಗಾದರೆ ಇದರ ಉದ್ದೇಶವು ಸಂಧಿಯಲ್ಲ. ಹೇಳು ಹೇಳು ಕೃಷ್ಣ, ನಿನ್ನ ಸಂದೇಶ. ಅದನ್ನು ಕೇಳುವ ಮೊದಲು ನನ್ನ ಪಾರ್ಶ್ವದಲ್ಲಿ ಹೀಗೆ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಂತೆ ಹೇಳಿಬಿಡಬೇಕು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದೂ ಇಲ್ಲ. ಈ ಪರ್ಯಾಸ ಬೇಕೆ ಕೃಷ್ಣ? ಭೀಮ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಅರ್ಜುನ ಕ್ಷಣಕಾಲ ಈ ಗದೆಯನ್ನು ಹಿಡಿದರು. ಇದು ನಿನ್ನ ಅಪೇಕ್ಷೆ ಅಂತ ಆಗಲಿ. ನೀನು ಕೋಪ ಮಾಡೋದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಅರ್ಜುನ ಕ್ಷಣಕಾಲ ಈ ಗದೆಯನ್ನು ಹಿಡಿದರು.
ಯಾಜ್ಞಸೇನೆ ಅಣ್ಣ. ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯಾ? ನಿಮ್ಮ ಮಾತನ್ನು ನಾನು ಎಂದಾದ್ರೂ ಮೀರನ್ನೇ ಅಣ್ಣಯ್ಯ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದೊಂದು ಕಡೆ ನನ್ನ ಪುರಸ್ಕಾರ ರೂಪವಾಗಿ ದೊರಕಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಪರಿಹಾಸವಲ್ಲ ತಂಗಿ. ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೇನೋ ನೋಡು. ತನ್ನಿಚ್ಛೆಯಂತೆ ಆಗಲಿ ದೇವ. ಭೀಮಸೇನ, ಪಾಂಚಾಲಿ, ಕೃಷ್ಣನು ಹೇಳಿದಾಗ ನನ್ನ ಕರಗಳನ್ನು ಬಂಧಿಸು. ಹೇ ಮಾಧವ, ಕೃಷ್ಣ, ಕೃಷ್ಣ, ಕೃಷ್ಣ. ಮಾಧವ
ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಹೀಗೆ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಗಳು ಬಂಧಿಸಲು ಅನುವಾಯಿತು. ಯಾರು ಯಾರು ಈ ಕಾರ್ಯ ಮಾಡಿದವರು? ಇನ್ಯಾರಿಗೆ ಸಾಧ್ಯ? ಆ ದುರಾಚಾರ್ಯದ ಅವನ ತಮ್ಮ ವಿಶ್ವಾಸನು ಈ ಕೃತ್ಯವನ್ನು ಎಸಗಿದನು. ಇಂತಹ ಸಾಹಸವು ಮತ್ತಾರಿಗೆ ಸಾಧ್ಯ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮಕರು? ಆ ದುರಾಭಿಮಾನಿಯಾದ ದುರ್ಯೋಧನು ಆಜ್ಞೆ ಮಾಡಿದನು. ದುರಾಚಾರ್ಯದ ಅವನ ತಮ್ಮ ಈ ಕೃತ್ಯವನ್ನು ಎಸಗಿದನು. ಇಂತಹ ಸಾಹಸವು ಮತ್ತಾರಿಂದ ಸಾಧ್ಯ? ಸೇನೆ ನನ್ನ ಕರಳನ್ನು ಬಿಡಿಸು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ಕುನ್ನಿಗೌರವರು ಅಗ್ರಜ ಏಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ಅವನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ನೀವು ಸಂಧಿಯನ್ನು ಅಪೇಕ್ಷಿಸುವ ಆದರೆ ಅದು ರಣಾರಂಗದಲ್ಲಿ ಶಸ್ತ್ರಾಸ್ತ್ರದ ಆಸ್ಥಾನದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮಗಿನ್ನು ಉಳಿಯುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡಿದ್ದೇನೆ. ಸೇನೆ ನನ್ನ ಕರಗಳನ್ನು ಬಿಡಿಸು. ಬಿಡಿಸಿವೆ. ಎಷ್ಟೇ ಆಗಲಿ ನೀನು ನಿನ್ನ ಅಣ್ಣನ ಆಜ್ಞಾಧಾರಕ್ಕೆಲ್ಲವೇ? ಅಗ್ರಜ, ನೀನಾರು ನನ್ನ ಕರಗಳನ್ನು ಬಿಡಿಸುವೆಯಾ? ನೀನೆಲ್ಲ ಬಿಡಿಸುವೆ? ನೀನೊಂದು ಧರ್ಮದ ಗೊಡ್ಡು. ಧನಂಜಯ, ನೀನಾರು ನನ್ನ ಕರಗಳನ್ನು ಬಿಡಿಸುವೆಯಾ? ನೀನೆಲ್ಲ ಬಿಡಿಸುವೆ? ಮೂರು ಲೋಕದ ಗಂಡ ನೀನು. ಕೃಷ್ಣ, ಕಟ್ಟಿಸಿದ ನೀನಲ್ಲವೇ? ನೀನಾದರೂ ನನ್ನ ಕರಗಳನ್ನು ಬಿಡಿಸುವೆಯಾ? ನಾನೂ ಬಿಡಿಸುವುದಿಲ್ಲ. ನೀನೆಲ್ಲ ಬಿಡಿಸುವೆ? ಕಾಪಾಟ ನಾಟಕ ಸೂತ್ರಧಾರಿ ನೀನು. ಪ್ರಿಯತಮೆ ದ್ರೌಪದಿ, ಮತ್ತೊಮ್ಮೆ ಕೇಳುವೆ, ನನ್ನ ಕರಗಳನ್ನು ಬಿಡಿಸುವೆಯಾ? ಯಾರು ಬಿಡಿಸುವುದಿಲ್ಲವೇ? ನನ್ನ ಕರಗಳನ್ನು ನಾನೇ ಬಿಡಿಸಿಕೊಳ್ಳುವೆ. ಎಲ್ಲಿ ನನ್ನದೇ? ಮರಣಗೊಳಿಸದೆ ಸರಿ ಬಿಡುವೇನೆ. ಕೇಶರಾಶಿಯಾಗಿ ನಿಂತಿದ್ದ ಈ ಪಾಂಚಾಲ ರಾಜನ ನಿನ್ನ ಮುಂದೆ ಅಂದು ಪ್ರತಿಜ್ಞೆ ಮಾಡಿದನು. ಈ ದಿನ ಯುದ್ಧ ಸಂಬಂಧವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವನು. ನಾನು ವಾಯುದೇವನ ವರಪ್ರಸಾದ ಜನಿಸಿದ್ದೆ ನಿಜವಾಗಿದ್ದರೆ ವೀರ ಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೆ ಸತ್ಯವಾಗಿದ್ದರೆ ಆ ದುರ್ಯೋಧನ 99 ಮಂದಿ ತಮ್ಮಂದಿರನ್ನು
ಅವನ ರಾಜಕಿರೀಟವನ್ನು ನನ್ನ ಎಡಗೈಯಿಂದ ಒದ್ದು ಈ ನನ್ನ ಪಾಂಚಾರಾಜನ ನಿನಗೆ ಎರಮಡಿ ಕಟ್ಟಿಸಿದರೆ ನನಗೆ ಘೋರವಾದ ನರಕಾಯ ಪ್ರಾಪ್ತಿಯಾಗದರೆ ಇದಕ್ಕೆ ಶ್ರೀಕೃಷ್ಣನ ಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆತಂದು ನನಗೆ ತಲೆಗಳನ್ನು ಬಚ್ಚಿ ವಹಿಸಿಕೊಡುವೆ. ಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆತಂದು ನನಗೆ ತಲೆಗಳನ್ನು ಬಚ್ಚಿ ವಹಿಸಿಕೊಡುವೆ. ಪಾಂಡವರ ಅರಸಿಯ ಕುರುಬನು ಒಡ್ಡಿದ ಸೆಂಟ ಕೌರವರ ಗುಂಡಿಗೆ ಸೀಳೆ. ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹು ಜನ್ಮದಾತನ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಸಲ್ಲದ ಮಾತಾಡಿ ಹಲ್ಲೆಗಳೆವ ಜನರು ಪರಮಾತ್ಮ ಸಲ್ಲದ ಮಾತಾಡಿ ಹಲ್ಲೆಗಳೆವ ಜನರು ಎಲ್ಲಿ ಹೋದರು ಈನ ಕುಲದವನು ಎನ್ನುವರು ಪರಮಾತ್ಮ ಎಲ್ಲಿ ಹೋದರು ಈನ ಕುಲದವನು ಎನ್ನುವರು ಇನ್ನೇಗೆ ಈ ಮೌನ ಕೊಡು ತಂದೆ ಕುಲಮಾನ ಇನ್ನೇಗೆ ಈ ಮೌನ ಕೊಡು ತಂದೆ ಕುಲಮಾನ ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹು ಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಪರಮಾತ್ಮ ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರುವೆ ಪರಮಾತ್ಮ ಬಲ್ಲವನು ನೀನಾಗಿ ಎಲ್ಲವನು ತಿಳಿದಿರು ಬಲ್ಲದಿರು ಕುಲದಲ್ಲಿ ನಂದಿಯನು ಬಾಳಿನಲೆ ಕೊಲ್ಲದಿರ ಕುಲದಲ್ಲಿ ನಂದಿಹೆನ ಬಾಳಿನಲ್ಲಿ ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ ಪರಮಾತ್ಮ ತಲೆ ಇಡುವೆ ಪಾದದಲ್ಲಿ ಕುಲ ತಿಳಿಸು ಕರುಣದಲ್ಲಿ ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹು ಜನ್ಮದಾತನೆ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಪರಮಾತ್ಮ ಕೃಷ್ಣನು ಹೇಳಿದ ಸ್ಥಾನವಿದೆ,
ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿವೆಂದು ಅವನು ಹೇಳಿದನು. ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ಈ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿಂದ ಜಗತ್ತನ್ನು ನೀನು ಬೆಳಗುತ್ತಿರುವೆ. ನೀನು ಆ ರಹಸ್ಯವನ್ನು ಖಂಡಿತವಾಗೂ ತಿಳಿದಿರಬೇಕು. ಈ ಸಂದೇಹ ಅಂಧಕಾರದಿಂದ ನನ್ನನ್ನು ಉದ್ಧರಿಸಿದೇವ, ನನ್ನನ್ನು ಉದ್ಧರಿಸು. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕಂದ, ಕುಮಾರ, ಕರ್ಣ. ತಾಯಿ, ನೀನು ಯಾರು? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕುಮಾರ, ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ನೀನು ಏನು ಹೇಳುವೆಯೋ ನನಗೆ ಒಂದೂ ತಿಳಿಯದು. ಆದರೆ ನಿನ್ನ ಕಣ್ಣುಗಳ ಕರುಣಾದೃಷ್ಟಿಯು ಪ್ರಾಂತ ಸೂರ್ಯಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸ್ತಿರುವುದು. ನಿನ್ನ ಧ್ವನಿಯು ನನ್ನ ಹೃದಯಾಂತರ ಆಳದಲ್ಲಿ ನೆಲೆಗೊಂಡು ಹೋಗಿದ್ದ ಆ ಚಿಕ್ಕಂದ ನೆನಪನ್ನು ಚೇತರಿಸುತ್ತಿರುವುದು. ತಾಯಿ, ನೀನು ಯಾರು? ನಮ್ಮಿರುವರ ಸಂಬಂಧವೇನು? ನನ್ನ ರಹಸ್ಯವನ್ನು ನೀನು ತಿಳಿಸಬಲ್ಲೆಯಾ? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕಂದ. ಕುಂತಿ ನನ್ನ ಶತ್ರುವಾದ ಅರ್ಜುನ ತಾಯಿ? ಹೌದು ಕುಮಾರ, ಹೌದು ಕಂದ. ಕಂದ, ಬಾರ ನಿನ್ನ ತಾಯಿ ನಾನೇನಯ್ಯ. ಕುಮಾರ, ಈ ಜೀವ ನಿನ್ನದೇನಯ್ಯ. ಕುಮಾರ, ಕರ್ಣ, ತಾಯಿ, ಬಾ ಕಂದ, ಬಾ. ತಾಯಿ. ಕುಮಾರ, ಕಂದ, ಬಾರ ನಿನ್ನ ತಾಯಿ ನಾನೇನಯ್ಯ. ಈ ಜೀವ ನಿನ್ನದೇನಯ್ಯ. ನಿನ್ನ ನೋಡಲೆಂದು ಮಾತಾಡಲೆಂದು ನಿನ್ನ ನೋಡಲೆಂದು ಮಾತಾಡಲೆಂದು ಪರಿತಪಿಸಿ ನಾ ಬಂದೆನು. ಪರಿತಪಿಸಿ ನಾ ಬಂದೆನು. ಕಂದ, ಬಾರ. ಕುಮಾರ, ಕರ್ಣ, ಬಾ ಕಂದ. ಏಕೆ ಕಂದ ನನ್ನ ಮೇಲೆ ಕೋಪವೇ? ಮುನಿ ಮಂತ್ರದಿ ಹಡೆದೆನು ನಿನ್ನ. ಕುಮಾರ, ತಾಯಿ. ಮುನಿ ಮಂತ್ರದಿ ಹಡೆದೆನು ನಿನ್ನ. ಲೋಕಪವಾದಕ್ಕೆ ಜಲಕಿಸಿದೆನು ನಾ. ಕುಮಾರ, ಕಂದ, ಬಾ ಕಂದ. ಲೋಕಪವಾದಕ್ಕೆ ಜಲಕಿಸಿದೆನು ನಾ.
ಸಾವಿನ ತಾಯಿ. ಅದಕ್ಕಾಗಿ ನೀನು ನನ್ನನ್ನು ದ್ವೇಷಿಸಬೇಡ ಕುಮಾರ. ಹಸ್ತಿನಾವತಿಯ ಗರಡಿ ಆಟದ ಆ ದಿನದಂದು ನೀನು ವೀರ ದರ್ಪದಿಂದ ರಂಗವನ್ನು ಪ್ರವೇಶಿಸಿದೆ. ಅದನ್ನು ನೋಡಿ ನಾನು ಅದೆಷ್ಟೊಂದು ಆನಂದ ಪಟ್ಟೆ. ಆದರೆ ಆಚಾರ್ಯ ದ್ರೋಣರು ಹೀನ ಕುಲದ ಯೋಧರೊಡನೆ ಅರ್ಜುನನು ಕಾದಾಡಲಾರದೆಂದು ಹೇಳಿದಾಗ ನಿನಗಾದ ಅಪಮಾನವನ್ನು ಕಂಡು ನಾನು ನೇರವಾಗಿ ಕಣ್ಣೀರು ಸುರಿಸಿದೆ ಕುಮಾರ, ನೇರವಾಗಿ ಕಣ್ಣೀರು ಸುರಿಸಿದೆ. ಆಗ ದುರ್ಯೋಧನನನ್ನು ಪರವಹಿಸಿ ನಿನ್ನನ್ನು ಅಂಗರಾಜ ಸಾಮಂತನನ್ನಾಗಿ ಮಾಡಿದ. ನಿನಗೆ ದೊರೆತ ರಾಜಮುಖದ ಸನ್ಮಾನದ ರಾಜಮುಕುಟವನ್ನು ಅತಿರಥನ ಪಾದಗಳಲ್ಲಿ ಸಮರ್ಪಿಸಿದೆ. ಅದನ್ನು ನೋಡಿ ಪಾಂಡು ಪುತ್ರರು ನಕ್ಕರು. ನಾನು ಮಾತ್ರ ನಿನ್ನ ಚಾದರ್ಶದಿಂದ ಪ್ರೀತಳಾದೆನು ಕುಮಾರ, ಪ್ರೀತಳಾದೆನು. ರಾಜಮಾತೆ, ನೀನು ಏಕಾಂಗಿನಾಗಿ ಗಂಗಾತಿರಕ್ಕೆ ಏಕೆ ಬಂದೆ? ಕುಮಾರ, ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇದೆ ಕಂದ. ನಿನ್ನ ಅಭಿಷ್ಟವೇನು ತಾಯಿ? ಶಾಸ್ತ್ರ ಧರ್ಮಕ್ಕೆ ವಿರುದ್ಧ ಅಲ್ಲದಿರುವ ಏನನ್ನಾದರೂ ಕೇಳು, ನಾನು ಆನಂದದಿಂದ ನಡೆದಾರಲ್ಲಿ ಅರ್ಪಿಸುವನು ತಾಯಿ. ಕುಮಾರ, ಕರ್ಣ, ಅಮ್ಮ, ನಾನು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆನು ಕಂದ. ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ನನ್ನ ಹೃದಯ ಪೀಠಕ್ಕೆ. 5 ಜನ ವೀರಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ, ನಿನ್ನ ಹೃದಯದಲ್ಲಿ ಈ ನಕುಲ ಸೂತ ಪುತ್ರ ನನಗೆ ಸ್ಥಾನ ಇರುವುದೇ? ಇರುವುದು ಕಂದ, ಇರುವುದು, ಖಂಡಿತವಾಗಿಯೂ ಇರುವುದು. ಯಾವ ಅಧಿಕಾರ? ನನ್ನ 5 ಜನ ಪುತ್ರರಲ್ಲಿ ನಿನಗೇ ಮೊದಲನೇ ಸ್ಥಾನ ಕಂದ. ಯಾವ ಅಧಿಕಾರದಿಂದ ಅಂತ ಸ್ಥಾನವನ್ನು ಹೊಂದುವೆನು ತಾಯಿ? ದೇವರು ಕೊಟ್ಟ ಅಧಿಕಾರ ಬಲದಿಂದ ಕುಮಾರ, ದೇವರು ಕೊಟ್ಟ ಅಧಿಕಾರ ಬಲದಿಂದ. ಇದೇನು ಕನಸೆ ದೇವ? ಎತ್ತ ತಾಯಿಯಿಂದ ತರಿಸಲ್ಪಟ್ಟವನಾಗಿ ನಾನು ಅತಿರಥನಿಗೆ ಗಂಗಾಜಲದ ಸಿಕ್ಕಿದನೆಂದು ಈ ಜನರು ಹೇಳುತ್ತಿದ್ದರು. ಕಳೆದು ಹೋದ ನನ್ನ ತಾಯಿಯು ಕೆಲವು ವೇಳೆ ಕನಸಿನಲ್ಲಿ ಅವಕುಂಠನವತಿಯಾಗಿ ನನಗೆ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖವನ್ನು ನೋಡದೊಳಗಾಗಿ ನನಗೆ ಎಚ್ಚರವಾಗುತ್ತಿತ್ತು. ಈ ದಿನ ಕನಸಿನ ಮಾಯಾ ರೂಪವು ಮೂರ್ತಿ ಹೊತ್ತಾಗಿ ನನ್ನ ಕಣ್ಣುಗಳ ಮುಂದೆ ಬಂದು ನಿಂತಿರುವುದೇ, ಅಥವಾ ನಾನು ಎಚ್ಚರದಲ್ಲಿ ಕನಸು ಕಾಣುತ್ತಿರುವೇನೆ? ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಅಮ್ಮ, ಕಂದ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ದೊರಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣಯ ತೋರದೆ ಕುವರನ ಪರದೆ, ಕರುಣಯ ತೋರದೆ ಕುವರನ ಪರದೆ, ಎಂದಿಗೆ ಏರುಣವ ತೀರಿಸಲಮ್ಮ, ಎಂದಿಗೆ ಏರುಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಅಮ್ಮ, ಜನರಿ ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಭಗವಮ್ಮನಾಗ ಹೇಳುತ್ತರು ಹರಿಯನು. ನನ್ನ ಅಪರಾಧವನ್ನು ಮನ್ನಿಸಿಬಿಡು ಕುಮಾರ, ನನ್ನ ಅಪರಾಧವನ್ನು ಮನ್ನಿಸು.
ದೊರಕಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಶಾಂತನಾಗು. ನನ್ನ ಅಪರಾಧವನ್ನು ಮನ್ನಿಸಿ ಬಿಡು ಕುಮಾರ. ನನ್ನ ಅಪರಾಧವನ್ನು ನಾನ್ ಮಾಡಿದ ಅಪರಾಧವೇನದು ತಾಯಿ ಇಲ್ಲ ಕುಮಾರ, ಯಾವ ಅಪರಾಧವನ್ನು ಮಾಡಿಲ್ಲ. ನಾನ್ ಮಾಡಿದ ಅಪರಾಧವೇನದು ತಾಯಿ ಅಕ್ಷಮವೆನಿಸಿ ಜೀವನ ತೊರೆದೆ ಅಕ್ಷಮವೆನಿಸಿ ಜೀವನ ತೊರೆದೆ ಮಗನೆಂಬ ಮಮಕಾರ ಏಕಿಲ್ಲ ತಾಯಿ ಅಮ್ಮ ಜನನೇ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯಿ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ನನ್ನ ಅಪರಾಧವನ್ನು ಮನ್ನಿಸಿ ಬಿಡು ಕುಮಾರ. ನನ್ನ ಅಪರಾಧವನ್ನು ಮನ್ನಿಸಿ. ನೋಡು ದೇವಿ ನೋಡು ದೇವಿ ಸಂಜೆ ಕಳೆದು ಇರುಳಿನ ನಸುಕಿನ ಮುಸುಕಿನ ಕೂಡಿದ ಗಂಗೆ ಹಾಜಿನ ದಡದಲ್ಲಿ ನಿನ್ನ ಮಕ್ಕಳ ಸೈನ್ಯ ಶಿಬಿರವು ಸಾವಿರಾರು ದೀಪಗಳಿಂದ ಬೆಳಗುತ್ತಿರುವು. ಅದು ಈ ಪಾರ್ಶ್ವದಲ್ಲಿ ಕೌರವರ ಅಸಂಖ್ಯಾತ ದೀಪರಾಜಿಯು ಶೋಭಿಸುತ್ತಿದೆ. ನಾಳೆ ಪ್ರಾಂತ ಕಾಲ ಪ್ರಾರಂಭವಾಗುವ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಈ ಉಭಯ ಸೈನ್ಯವು ಹೋರಾಡಬೇಕು. ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನ ತಾಯಿ ನನ್ನ ಬಳಿಗೆ ಬಂದು ಧೀರವಾಣಿಯಿಂದ ಪ್ರಸ್ತುತ ಮಾತೃ ಪ್ರೇಮವನ್ನು ಎಚ್ಚರಿಸುತ್ತಿದ್ದಳು. ನನ್ನ ಹೃದಯವು ಅವಳ ಕರುಣಾದೃಷ್ಟಿಯ ಚೇತನ ಹೊಂದಿ ನನ್ನ ಶತ್ರುಗಳಾದ ಪಾಂಡುಪುತ್ರರನ್ನು ಸಹೋದರರೆಂದು ಆಲಗಿಸಲು ತವಕಿಸುತ್ತಿರುವ ತಾಯಿ ತವಕಿಸುತ್ತಿರುವುದು. ಹಾಗಾದರೆ ತಡೆ ಮಾಡಬೇಡ, ಬಾ ಕುಮಾರ, ಈಗಲೇ ನನ್ನೊಂದಿಗೆ ಹೊರಡು. ಬರುವೆನು ತಾಯಿ, ಬರುವೆನು. ಸೂಜುಗಲ್ಲು ಕಂಡ ಕಬ್ಬಿಣ ತುಂಡಿನಂತೆ ನಿನ್ನ ಆತ್ಮವು ನನ್ನನ್ನು ನಿನ್ನ ಕಡೆಗೆ ಸೆಳೆಯುತ್ತಿರುವುದು. ನಾನು ಆನಂದದಿಂದ ನನ್ನ ಸಂಗಡ ಬರುವೆನು. ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುವೆ ತಾಯಿ? ಅದು ಆ ನದಿಯಾಚಿನ ದಡ ಪಾಂಡವ ಶಿಬಿರದ ದೀಪಗಳು ನಮ್ಮನ್ನು ಕೈ ಬೀಸಿ ಕರೆಯುತ್ತಿರುವುದು. ಬಾ ಕುಮಾರ, ಬಾ. ಅಮ್ಮ, ಅಲ್ಲಿ ನಾನು ನನ್ನ ಕಳೆದು ಹೋದ ತಾಯಿಯನ್ನು ಪುನಃ ಪಡೆಯುವನೇ ತಾಯಿ? ಪಡೆಯುವೆ ಮಗು, ಖಂಡಿತವಾಗಿಯೂ ಪಡೆಯುವೆ. ಜನುಮದಾತೆ ಪರಮ ಪುನೀತೆ ಹೃದಯದ ಮನ ದೇವತೆ ಮಾತೆ ಹೃದಯದ ಮನ ದೇವತೆ ಅಮ್ಮ ಜನನೇ ಮಾತೆ ಅಮ್ಮ ಐವರ ಮಕ್ಕಳ ಮುತ್ತು ಕೊಟ್ಟು ಸಾಕಿದೆ ಐವರ ಮಕ್ಕಳ ಮುದ್ದು ಕೊಟ್ಟು ಸಾಕಿದೆ ಕರುಳಿನ ಕಂದನ್ನ ನದಿ ಒಳು ದೂಡಿದೆ ಕರುಳಿನ ಕಂದನ ನದಿ ಒಳು ದೂಡಿದೆ
ಹೃದಯದ ಮನ ದೇವತೆ ಮಾತೆ, ಹೃದಯದ ಮನ ದೇವತೆ ಅಮ್ಮ. ನೀಯನ್ನ ಕರೆದರು ನಾ ಬರಲಾರೆನು, ನೀಯನ್ನ ಕರೆದರು ನಾ ಬರಲಾರನು, ಮಿತ್ರ ಸುಯೋಧನನ ಕೈ ಬಿಡಲಾರೆನು. ಮಿತ್ರ ಸುಯೋಧನನ ಕೈ ಬಿಡಲಾರೆನು, ವೈರಿ ಪಾರ್ಥನ ಶಿರವ ಉಳಿಸಲಾರೆ. ವೈರಿ ಪಾರ್ಥನ ಶಿರವ ಉಳಿಸಲಾರೆ, ಎಂದಿಗೂ ನಿನ್ನೊಡೆ ನಾ ಬರಲಾರೆ. ಎಂದಿಗೂ ನಿನ್ನೊಡೆ ನಾ ಬರಲಾರೆ. ಜನ್ಮದಾತಿ ಪರಮ ಪುಣ್ಯತೆ, ಹೃದಯದ ಮನ ದೇವತೆ ಮಾತೆ, ಹೃದಯದ ಮನ ದೇವತೆ ಅಮ್ಮ. ಜನನೇ ಮಾತೆ ಅಮ್ಮ. ಹಾಗಾದ್ರೆ ನಿನ್ನನ್ನು ತೋರಿಸಿದ ಹೇಗೆ ತಾಯಿ? ಪಾಂಡು ವಂಶದ ಮಹಾವೃಕ್ಷ ನನ್ನನ್ನು ಕಿತ್ತು ಈ ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ಈ ವಿಭಿನ್ನ ಸಮಾನವನ್ನು ಬಿಟ್ಟಿದ್ದೇಕೆ ತಾಯಿ? ಕರುಣ ಅರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರೀವರ ಮಧ್ಯದಲ್ಲಿ ಈ ದೇಶದ ಕಮರಿಯನ್ನು ಏಕೆ ಸೃಷ್ಟಿಸಿದ ತಾಯಿ? ನೋಡು, ಈ ನಿನ್ನ ಗಂಭೀರದ ಅಂಧಕಾರವು ಈ ಭೂಮಿಯನ್ನೇ ಆವರಿಸಿರುವಂತೆ ನಿನ್ನ ಲಜ್ಜೆಯು ನನ್ನ ಜೀವನವನ್ನೇ ಅಂಧಕಾರ ಮಾಯವಾಗಿ ಮಾಡಿದಿ ಅಮ್ಮ. ಹೇಕಿ ನನಗೆ ಉತ್ತರ ಕೊಡೋದು ಇಷ್ಟವಿಲ್ಲವೇ? ಹೋಗಲಿ ಬಿಡು, ನನ್ನ ಪ್ರಶ್ನೆಯು ನಿರುತ್ತರವಾಗಿ ಉಳಿಯಲಿ. ನಾನು ಯಾವ ಅಪರಾಧಕ್ಕಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾದನೆಂಬುದನ್ನು ತಿಳಿಸಿದರೆ ಹೋಗಲಿ, ನನ್ನ ಪ್ರಶ್ನೆಯು ನಿರುತ್ತರವಾಗಿ ಉಳಿಯಲಿ. ಆದರೆ ಈ ದಿನ ನಿನ್ನ ಕೈಯಾರ ನುಚ್ಚು ನೂರು ಮಾಡಿದ ಆ ಸ್ವರ್ಗಕ್ಕೆ ನನ್ನ ಪುನಃ ಕರೆದುಕೊಂಡು ಹೋಗಲು ಏಕೆ ಬಂದೆ ತಾಯಿ? ಏಕೆ ಬಂದೆ? ಕುಮಾರ, ಈ ನಿನ್ನ ನಿಂದನೆ ಮಾತುಗಳಿಗಿಂತ ಸಾವಿರ ಪಾಲು ಘೋರ ಶಾಪದಿಂದ ನಾನು ಬಳಲುತ್ತಿರುವೆ ಕುಮಾರ, ಬಳಲುತ್ತಿರುವೆ. ಅಯ್ಯೋ ವಿಧಿ, ನಾನು ಜಲದಲ್ಲಿ ಎಸೆದಕ್ಕಂತ ಇಂದು ತನ್ನ ಸಹೋದರನನ್ನೇ ಕೊಡುವ ರಾಕ್ಷಸನ ಅವತಾರಿಯಾಗಿ ತಿಳಿಯುತ್ತೇನೆ ಎಂದು ನಾನು ತಿಳಿದಿರಲಿಲ್ಲ ಕುಮಾರ, ನಾನು ತಿಳಿದಿರಲಿಲ್ಲ. ಹಳಬೇಡ ತಾಯಿ, ಹಳಬೇಡ. ನಾನು ನಿನ್ನನ್ನು ಕ್ಷಮಿಸುವೆನು. ಗಂಗೆಯ ಪವಿತ್ರ ಜಲದಂತೆ ನನ್ನ ಕ್ಷಮೆಯು ನಿನ್ನ ದುಃಖದ ಹಾವನ್ನು ಕ್ಷಮನ ಮಾಡಲಿ. ಕುಮಾರ, ನಿನ್ನನ್ನು ಪುನಃ ಹೊಂದುವ ಆಸೆಯಿಂದ ನಾನು ಇಲ್ಲಿಗೆ ಬರಲಿಲ್ಲ ಕಂದ. ನಿನಗೆ ಕೊಡಬೇಕಾದ ಕುಲಮಾನ ಗೌರವಗಳನ್ನು ಪುನಃ ನಿನಗೆ ಕೊಡಿಸಲು ಬಂದಿರುವೆನು ಕಂದ. ಅಮ್ಮ, ನಾನು ಸೂತು ಪುತ್ರನಾಗೇ ಬೆಳೆದನು, ಸೂತು ಪುತ್ರನಾಗೇ ಉಳಿವೆನು. ನನಗೆ ಮತ್ಯಾವೆಚ್ಚನ ಗೌರವ ಬೇಡ ತಾಯಿ, ಬೇಡ. ಹಾಗನ್ನ ಬೇಡ ಕುಮಾರ. ಹಸ್ತಿನಾವತಿಯ ಸಿಂಹಾಸನವು ನಿಮ್ಮದು, ನೀನದನ್ನು ಪಡೆದುಕೊಳ್ಳಲೇಬೇಕು ಕಂದ. ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಶವಾಗಿ ಲಭಿಸುವ ಮಾತೃ ಪ್ರೇಮವನ್ನು ನನಗೆ ಕೊಡದೆ ನಿರಾಕರಿಸಿದ ನೀನು ಈಗ ಈ ರಾಜಲೋಭವನ್ನು ತೋರಿಸಿದೆಯಾ ತಾಯಿ? ಈ ಎಳತನದಲ್ಲಿ ನೀನು ನಿಷ್ಕರಣೆಯಿಂದ ಕಡಿದು ಹಾಕಿದ ಬಂಧು ಪ್ರೇಮದ ಸಸಿಯು ಈಗ ಒಣಗಿ ಹೋಗಿದೆ, ಪುನಃ ಅದು ಚಿಗುರುವುದಿಲ್ಲ ತಾಯಿ. ಪಾಪದ ಬೀಜವನ್ನು ಬಿತ್ತುವಾಗ ತಿಳಿದಿತ್ತು, ಅದು ಅಲ್ಪವಾದದ್ದು ಇತ್ತು. ಮನಸ್ಸು ಮಾಡಿದರೆ ಅಂದೇ ಅದನ್ನು ಕಿತ್ತಿರಿಸಬಹುದಾಗಿತ್ತು. ಆದರೆ ವಿಧಿಯ ನಿಯಮವೇ ಬೇರೆಯಾಗಿತ್ತು. ನಮ್ಮ ಪಾಲಿಗೆ ಬಂದದ್ದನ್ನು ನಾವು ಅನುಭವಿಸಲೇಬೇಕು. ಎಲ್ಲ ನನ್ನ ದುರ್ವಿಧಿ, ಎಲ್ಲ ನನ್ನ ದುರ್ವಿಧಿ. ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮವು ನುಡಿತಿರುವುದು. ನಾನು ಕೇವಲ ಅಶಾಂತಿ ಫಲದ ಕದನವನ್ನು ಹುಡುಕುತ್ತಿರೋದೆಂಬುದನ್ನು ನೀನು ಬಲ್ಲೆ. ಆದರೆ ನನ್ನ ಗೆಳೆಯನನ್ನು ತ್ಯಜಿಸುವಂತ ಮಾತ್ರ ನನಗೆ ಹೇಳಬೇಡ. ವೈಭವದಲ್ಲಿ
ದುರ್ಯೋಧನಿಗೆ ನಾನು ಗೆಳೆಯನಾಗಿದ್ದೆ. ಈಗಲೂ ಮುಂದೆ ಅವನಿಗಾಗೋ ಆ ದುರ್ಗತಿಗಳನ್ನು ನಾನು ಆನಂದದಿಂದ ಎದುರುಗೊಳ್ಳುವೆನು. ಪಾಂಡವರು ವಿಜಯಶಾಲಿ ಆಗಲಿ ತಾಯಿ, ನಾನು ಅಭಿಯೋಚನೆಯನ್ನು ಕೊಡುವೆನು. ಅರ್ಜುನನ ಹೊರತು ಇನ್ನುಳಿದ ನಿನ್ನ 4 ಜನ ಮಕ್ಕಳ ಮೇಲೆ ಕೈ ಮಾಡುವುದಿಲ್ಲವೆಂದು ನೀನು ನಿರ್ದಯಳಾಗಿ ಪ್ರಪಂಚದ ಅಪಮಾನದ ಆವರ್ತಕ್ಕೆ ನನ್ನನ್ನು ಅನಾಥ ಶಿಶುವಿನಂತೆ ಬಲಿ ಕೊಟ್ಟೆ. ಈಗಲೂ ಅಂದಿನಂತೆ ನಿಷ್ಠುರುಚಿತಳಾಗಿ ಆ ಕೌರವರೊಡನೆ ನಾನು ನಿರೀಕ್ಷಿಸಿರುವ ಆ ಪರಾಜಿತರ ಮನೆಗೆ ನನ್ನ ಬಿಟ್ಟು ಬಿಡು ತಾಯಿ, ನನ್ನನ್ನು ಬಿಟ್ಟು ಬಿಡು. ಕುಮಾರ, ಕಂದ, ಹೋಗಿ ಬಾ. ಕುಮಾರ, ಕೊನೆಯದಾಗಿ ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡುವೆಯಾ ಕುಮಾರ? ಅದೇನು ಕೇಳ್ತಾಯಿ, ಖಂಡಿತವಾಗಿ ನಡೆಸಿಕೊಡುತ್ತೇನೆ. ಈ ದಿನ ನಡೆಯುವ ಯುದ್ಧರಂತೆ ತೊಟ್ಟ ಬಾಣವನ್ನು ಪುನಃ ನೀನೀಗಲೀಗಲೇ ಕೆಟ್ಟೆ. ಎತ್ತ ಕರಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟೆ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯ ಬಿಡು ಚಿಂತೆಯ ಜನನೀ ಜನನೀ. ಅಮ್ಮ, ಸಂದೇಹವ ಬಿಡುವಮ್ಮ, ಸಂದೇಹವ ಬಿಡುವಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡುವಮ್ಮ. ಹಿಡಿಯುವುದು ಒಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದು ಒಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಹಿಡಿದು ಬರಲಿ, ಈ ದೊರೆಯ ಬಿರಿದು ನಿಲ್ಲಲಿ. ಮುಗಿಲೆ ಹಿಡಿದು ಬರಲಿ, ಈ ದೊರೆಯ ಬಿರಿದು ನಿಲ್ಲಲಿ. ಎಟ್ಟಾಡೆ ತಪ್ಪಲಮ್ಮ, ನಿನ್ನಾಡೆ ಸತ್ಯವಮ್ಮ, ಬಿಡು ಚಿಂತೆಯ ಜನನೇ. ದುರ್ಯೋಧನ, ನೀನೀಗಲೀಗಲೇ ಕೆಟ್ಟೆ. ಇಂದ್ರನು ನನ್ನ ಮೋಸದಿಂದ ಕವಚವನ್ನು ಅಪಹರಿಸಿದನು. ನಿನ್ನ ದುರಾದೃಷ್ಟಕ್ಕೆ ವಿದುರನು ಸಭೆಯಲ್ಲಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಸಿದುಕೊಂಡನು. ಈಗ ಎತ್ತ ತಾಯಿ ಬಂದು ದೊಡ್ಡ ಬಾಣವನ್ನು ತೊಡಬೇಡ ಎಂದು ವಾಗ್ದಾನವನ್ನು ತೆಗೆದುಕೊಂಡರುವಳು. ದೈವ ಬಲಿಲ್ಲದವನು ನಾನೀಗಲೀಗಲೇ ದುರ್ಬಲನಾದೆ. ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವುದು. ತಾಯಿ, ಕುಮಾರ, ನಿನ್ನಿಷ್ಟಂತಲೇ ಆಗಲಿ. ಹೋಗಿ ಬಾ ತಾಯಿ, ನಾನೇನು ಬರಬೇಕು ಕುಮಾರ? ಹೋಗಿ ಬಾ ತಾಯಿ. ಅಮ್ಮ, ಕುಮಾರ, ಅಮ್ಮ, ಕಂದ, ಕಳೆದಾಗಿ ನನ್ನೊಂದು ಮಾತನಾದರೂ ನಡೆಸಿಕೊಡುವೆ ತಾಯಿ. ಅದೇನು ಹೇಳು ಕುಮಾರ? ಅಮ್ಮ, ನಾಳೆ ನಡೆಯುವ ಈ ಕುರುಕ್ಷೇತ್ರ ಮಹಾಯುದ್ಧವು ಮುಗಿಯೋ ತನಕ ನಾನು ನಿನ್ನ ಮಗನೊಂದು ಯಾರ ಬಳಿಯಲ್ಲಿ ಹೇಳಬೇಡ ತಾಯಿ. ಕುಮಾರ, ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಹತನಾದರೆ ನನ್ನ ಉತ್ತರ ಕ್ರಿಯಾದಿಗಳನ್ನು ಆ ಸತ್ಯನ ಸಂದನಾದ
ಧರ್ಮರಾಯನ ಕೈಯಿಂದ ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ ತಾಯಿ. ಕುಮಾರ. ಅಯ್ಯೋ ದೈವವೇ, ಇಂಥ ಅನ್ಯಾಯದಿಂದ ಧರ್ಮ ಸ್ಥಾಪನೆಯಾಗುವುದಾದರೆ ಅಂಥ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ ಕುಮಾರ, ನನ್ನ ಧಿಕ್ಕಾರವಿರಲಿ. ನಾನಿನ್ನು ಹೋಗಿ ಬರಬೇಕು. ಹೋಗಿ ಬಾ. ಹೋಗಿ ಬರಬೇಕು. ವಿಧಿಗೈದ ಮೋಸದಿಂದ ವಿಧಿಗೈದ ಮೋಸದಿಂದ ಗತಿಯೀನನಾದೆ ಜಗದಿ. ವಿಧಿಗೈದ ಮೋಸದಿಂದ ಎನ್ನಯ್ಯ ಬಾಳೆ ಕಣ್ಣೀರು ಜಗದಿ. ಎನ್ನಯ್ಯ ಬಾಳೆ ಕಣ್ಣೀರು ಜಗದಿ. ಪಾಲಿಪರಾರೈ ನೀ ನನ್ನ ದಯದಿ. ಪಾಲಿಪರಾರೈ ನೀ ನನ್ನ ದಯದಿ. ಕಡೆಗಾಣಿಸಯ್ಯ ಕರ್ಮದ ಬಂಧನ. ಕಡೆಗಾಣಿಸಯ್ಯ ಕರ್ಮದ ಬಂಧನ. ದಾರಿಯ ಕಾಣದೆ ಬಂಧನ ತೆರೆನಾದೆ. ದಾರಿಯ ಕಾಣದೆ ಬಂಧನ ತೆರೆನಾದೆ. ಗತಿಯೀನನಾದೆ ಜಗದಿ. ವಿಧಿಗೈದ ಮೋಸದಿಂದ ಗತಿಯೀನನಾದೆ ಜಗದಿ.